ರೆಕಾರ್ಡ್ ಕೊಡ್ರಿ ಈಗ ಸುಮ್ಮನೆ ಅಲ್ಲ ನೋಡಿ ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ಮಾತಾಡ್ತಾರೆ ನೋಡಿ. ಇಲ್ಲ ಸರ್, ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಜವಾಬ್ದಾರಿ ಉತ್ತರ ಮುಖ್ಯಮಂತ್ರಿ ನೀವು ಆಮೇಲೆ ಕಳಿಸ್ಕೊಡ್ತೀವಿ. ಸದನದಲ್ಲಿ ಅಧ್ಯಕ್ಷರೇ, ಅಧ್ಯಕ್ಷ ಇವತ್ತು ಓಕೆ ನಾವು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದೊಂದು ಐತಿಹಾಸಿಕ ಬಿಲ್ ಆಗಬೇಕು. ಸಮಾಜದ ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ಒಳ ಮೀಸಲಾತಿ ಸಿಗಬೇಕು. ಇದು ಏನು ಇವತ್ತಿಂದ ಅಂತಲ್ಲ, ಬಹಳ ವರ್ಷಗಳ ಕಾಲದಿಂದ ಈ ಒಳ ಮೀಸಲಾತಿಯ ಹೋರಾಟಗಳು ನಡೆದಿದೆ. ಈಗಾಗಲೇ ತೆಲಂಗಾಣದಲ್ಲೆಲ್ಲ ಜಾರಿಗೆ ತಂದ್ಬಿಟ್ಟಿದ್ದಾರೆ ಅವರು. ಅದ್ರ ಪ್ರಕಾರ ಹಿಂದೆ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನು ನೇಮಕ ಮಾಡಿದ್ರು ಮುಖ್ಯಮಂತ್ರಿಗಳು. ನೇಮಕ ಆದಮೇಲೆ ಅದು ನಮ್ಮ ಸರ್ಕಾರ ಬಂತು. ನಾವು ಅದನ್ನು ಕಂಟಿನ್ಯೂ ಮಾಡಿದ್ರಿ. ನಾವೇನು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡಿದ್ರಿ. ಮಾಡಿ ನೀವು ಒಳ್ಳೆ ವಿಚಾರಕ್ಕೆ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಕಂಟಿನ್ಯೂ ಆಯಿತು. ನಾಗಮೋಹನ್ ದಾಸ್ ವರದಿಯಲ್ಲಿ ಅವರ ವರದಿ ಪ್ರಕಾರ ಅವರು ಈಗಾಗಲೇ 5 ಪ್ರವರ್ಗಕ್ಕೆ ಅನುಮತಿಯನ್ನು ಕೊಟ್ಟರು. ಅಂದರೆ ಅವ್ರ ರಿಪೋರ್ಟಲ್ಲಿ 5, ಇವರು ಅದನ್ನು 3 ಮಾಡಿದ್ದಾರೆ. ಯಾಕೆ ಮಾಡಿದ್ರು ಅಂತ ಮಾದೇವಪ್ಪನವರು ಹೇಳಲಿಲ್ಲ, ಹೇಳ್ಬೇಕಾಯ್ತು. ನಾನು ಈ ವರದಿಯಲ್ಲಿ ರಿಪೋರ್ಟು ಯಾಕೆ 3 ಮಾಡಿದೆ, ಅದಕ್ಕೆ ಕಾರಣ ಏನು, ಉದ್ದೇಶ. ಒಂದೇ ನಿಮಿಷ. ಅದಾದ ಮೇಲೆ ಕೇಳಿಸ್ಕೊಂಬಿಡಿ ಎಲ್ಲ, ಆಮೇಲೆ ಮಾತಾಡಿ. ಆಮೇಲೆ ಅದಾದ ಮೇಲೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಅವರು ಬಿಲ್ಲನ್ನು ತಂದರು, ಈ ಒಳ ಮೀಸಲಾತಿಯಲ್ಲಿ ಬಿಲ್. ಅದಕ್ಕಿಂತ ಏನು ಡಿಫ್ರೆಂಟ್ ಇದೆ, ಅದರಲ್ಲಿ ಏನು ಇರಲಿಲ್ಲ, ನಾವು ಅದನ್ನು ಡಿಫ್ರೆಂಟಾಗಿ ಏನು ಮಾಡಿದ್ರಿ ಅಂತಲೂ ನಮಗೇನು ಇನ್ನೂ ಅರ್ಥ ಆಗಲಿಲ್ಲ. ಅದಕ್ಕಿಂತ ಹೆಚ್ಚುವರಿಯಾಗಿ ನಾನು ಏನು ಮಾಡಿದೆ ಅಂತ. ಮುಖ್ಯಮಂತ್ರಿಗಳು, ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಉಪನಾಯಕರು ನಾನು ಹೇಳಿದೆ, ಎಲ್ಲದಕ್ಕೂ ನಾನೇ ನಿಲುವಳಿ ಸೂಚನೆ ಎಲ್ಲ ಮಂಡನೆ ಮಾಡ್ತಾ ಇದ್ದೆ, ನೀವು ಅದ್ರ ಬಗ್ಗೆ ತಯಾರಾಗಿ ಬನ್ನಿ ಅಂತ ಬಂದರು. ಅವ್ರು ಮಾತಾಡಿದ್ರು, ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದ್ರು. ಇಲ್ಲ, ನಾನು ಮಾತಾಡೋಕ್ಕಾಗಲ್ಲ, ಬೆದರಿಸಿದ್ರು ಅಂತ ಹೇಳೋದ ಬೇಡ. ಒಂದು ಸ್ವಲ್ಪ ಅವ್ರದ್ದು ಸ್ಟೈಲಲ್ಲಿ ಕೂತ್ಕೊ ಅಂತ ಹೇಳಲಿಲ್ಲ ಅಷ್ಟೇ, ಇನ್ನೆಲ್ಲ ಹೇಳಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅಲ್ಲಿ ಕೂತಿದ್ದೆ, ಇವರು ಇಲ್ಲಿ ಕೂತಿದ್ರು, ಸಿದ್ದರಾಮಯ್ಯನವರು. ನಾನು ಅಲ್ಲಿ ಕೂತಿದ್ದೆ, ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ರು. ನಾವು ಈ ಬಿಲ್ಲನ್ನು ತಂದ್ರಿ, ಅವಾಗೆ ಕೇಳಿದ್ರಲ್ಲ ಸುಳ್ಳು ಅಂತ ಹೇಳಿದ್ರಿ. ಅದಕ್ಕೆ ನನಗೆ ಉತ್ತರ ಅವ್ರು ಹೇಳಿದ್ದು. ನಾನು ಆರ್ ಅಶೋಕ್ ಕಾಪಿ ಇದೆಯಾ? ಕಾಪಿ ಕೊಡಪ್ಪ, ಒಂದು ಕಾಪಿ. ಆರ್ ಅಶೋಕ್ ಕೊಟ್ಬಿಡ್ತಾರೆ, ಕೊಟ್ಬಿಟ್ಟು ವಾಪಸ್ ಕೊಡ್ತಾರೆ. ಆರ್ ಅಶೋಕ್, ನಾನು ಮಾತಾಡ್ತೀನಿ. ಇರಪ್ಪ ಒಂದು ನಿಮಿಷ, ರೇವಣ್ಣ ಆಯ್ತು. ಆರ್ ಅಶೋಕ್, ನಾನು ಅದೆಲ್ಲ ಬೇಡ ಬಿಡಿ ಸರ್, ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ. ಚೇರ್ಮನ್ ಅಲ್ಲಿ ನೀವು ನಿಮ್ಮ ಇದರಿಂದ ಅಲ್ಲಿಂದ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು, ಈಗಾಗಲೇ ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ಗೌರವಾಂತ ಸರ್, ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ, ಸಿದ್ದರಾಮಯ್ಯನವರು ಹೇಳೋದು ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 15, 17
ಪರಿಶಿಷ್ಟ ವರ್ಗದವರಿಗೆ 3ರಿಂದ 7, ನಾಲೆಡ್ಜ್ಫುಲ್ಲಿ ವೆಲ್ 50ಕ್ಕಿಂತ ರಿಸರ್ವೇಶನ್ ಹೆಚ್ಚಾಗಬಾರದು ಎಂದು ಇದೆ ಮುಖ್ಯಮಂತ್ರಿಗಳು. 50ಕ್ಕಿಂತ ಹೆಚ್ಚು ರಿಸರ್ವೇಶನ್ ಆಗಬಾರದು ಎಂದು ಇದೆ. 1992ರಲ್ಲಿ ಇಂದ್ರ ಸಹಾನಿ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50% ಜಾಸ್ತಿ ಮಾಡಬೇಕಾದರೆ, ಪ್ರೊಟೆಕ್ಷನ್ ಸಿಗಬೇಕಾದರೆ ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿ ಆಗಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು 9th ಶೆಡ್ಯೂಲ್ಗೆ ಸೇರಬೇಕು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಯಿತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲೇ ಹೇಳಿದ್ದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದು ಹೋಗೋದು ಬೇಡ, ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ಲಿ 50%ಗಿಂತ ಮೇಲೆ ಆಗಬಾರ್ದು ಅಂತೇಳಿ ಇಂದಿರಾ ಸಹಾನಿ ಕೇಸಲ್ಲಾಗಿದೆ. ಇತ್ತೀಚೆಗೆ ನೀವು ಮಾಡುತ್ತಿದ್ದೀರಿ ಎಂದರೆ ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಎಂದು ನೀವು ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗು ತುಪ್ಪದರೆ ಹಚ್ಚಿದ್ರೆ ವಾಸನೆ ಬರ್ತೈತೆ ಅಂತ ಹಣೆಗೆ ತುಪ್ಪ ಹಚ್ಚಿ ಬಿಡ್ತೀರಾ. ಮೂಗಿಗೆ ತುಪ್ಪ ಹಚ್ಚುವುದಿಲ್ಲ, ಹಣೆಗೆ ಹಚ್ಚಿ ಬಿಡುತ್ತೀರಾ. ಏಕೆಂದರೆ ವಾಸನೆಯೂ ಗೊತ್ತಾಗಬಾರದು. ಸಿದ್ದರಾಮಯ್ಯ ಅಷ್ಟೇ, ವಾಸನೆಯೂ ಗೊತ್ತಾಗಬಾರದು. ಚೇರ್ಮನ್ ಇದು ಹೊಸದು ಆಯಿತು. ಆರ್ ಅಶೋಕ್ ಮತ್ತೆ ನಾನು, ಮಾನ್ಯ ಅಧ್ಯಕ್ಷರೇ, ಇವರು ರಿಸರ್ವೇಶನ್ ಬಗ್ಗೆ ಹಣೆಗೆ ಅಲ್ಲ ನೆತ್ತಿಗೆ ಹಚ್ಚಿಬಿಟ್ಟಿದ್ದಾರೆ. SC ST ರಿಸರ್ವೇಶನ್ ಸಂಬಂಧ ನೀವು ತುಪ್ಪವನ್ನು ನೆತ್ತಿಗೆ ಹಚ್ಚಿಬಿಟ್ಟಿದ್ದೀರಿ. ನಾನು ಹೇಳೋದು ಸನ್ಮಾನ್ಯ, ನಾನು ಕೇಳೋದು ನಮ್ಮ ಬೆಲ್ಲದವರು, ಅವರು ನಾನು ಇದ್ದೆ ಅಲ್ಲಿ, ಅದಕ್ಕೋಸ್ಕರ ನಾನು ಆಚೆ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ ರೆಕಾರ್ಡ್ ಹುಡ್ಕೋಣ ಅಂತೇಳಿ ರೆಕಾರ್ಡ್ ನಿಮ್ಗೆ ಕಳಿಸ್ಕೊಟ್ಟಿದ್ವಿ. ಇವರೇ ಹೇಳಿದ್ದಾರೆ ಮಾಡೋಕ್ಕಾಗಲ್ಲ. ಈಗ 55%, 56, 56. ಈಗ ಯಾರು ಮೂಗೋಗಿ ತುಪ್ಪ? ನಾವು ಇದೇ ಪ್ರಶ್ನೆನ ಕೇಳ್ಬೋದಲ್ಲ. ನಾನು ದಾಖಲೆ ಕೊಟ್ಟಿದ್ದೀನಿ ಅದಕ್ಕೆ. ಈಗ ನಾವು ನೆತ್ತಿಗಲ್ಲ, ಇವ್ರು ಹಣೆಗೆ ಹಚ್ಚಕ್ಕೆ ಹೋದ್ರೆ ಅಂತ ನಾನು ಹೇಳಿದ್ರೆ ಸರಿ ಇರ್ತತ? ಅದರಿಂದ ನಾವು ಅವತ್ತು ಏನು ಬಿಲ್ಲನ್ನು ತಂದ್ರಿ ಅದಕ್ಕಿಂತ ಹೆಚ್ಚು ಇವರೇನು ವಿಪರೀತ ಏನಿಲ್ಲ. ಬೊಮ್ಮಾಯಿಯವರು ಅವತ್ತು ನಾನು ಕೇಳಿದ್ದೀನಿ, ಭಾಷಣ ಕೇಳಪ್ಪ, ಅದು ಅವರು ಮೊಬೈಲ್ ವಿಡಿಯೋನೂ ಇದೆ ನನ್ನ ಹತ್ರ. ಸಿದ್ದರಾಮಣ್ಣವ್ರು ಭಾಷಣ ಮಾಡಿದ ವಿಡಿಯೋನು ತಂದಿದ್ದೀನಿ. ಆದ್ರಿಂದ ಈಗ ನಮ್ಮ ಉಪನಾಯಕರಿಗೆ ಹೇಳೋದು ಒಳ್ಳೇದಲ್ಲ. ನಾವು ಈ ರಿಸರ್ವೇಶನ್ ಏನಿದೆ, ಯಾರಿಗೆ ಒಳ ಮೀಸಲಾತಿ ಸಿಗಬೇಕಾಗಿದೆ ಅವ್ರಿಗೆ ಸಿಗಬೇಕು. ಆದರೆ ಉಳಿದ ಜನಾಂಗ ಯಾವ್ದಾವ್ದಿದೆ, ಈಗಾಗಲೇ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ, ಸಣ್ಣ ಪುಟ್ಟ ಜನಾಂಗಗಳು, ಅವ್ರ ಬಗ್ಗೆ ಅವ್ರಿಗೂ ಅನ್ಯಾಯ ಆಗ್ಬಾರ್ದು. ಆ ದೃಷ್ಟಿಯಿಂದ ಮಹದೇವಪ್ಪನವರು ಈ ಬಿಲ್ಲನ್ನು ಏನು ತಂದಿದ್ದಾರೆ, ಇದರಲ್ಲಿ ಏನನ್ನ ಸರಿ ಮಾಡ್ಬೋದು ಅದನ್ನು ಸರಿ ಮಾಡಿ. ಯಾಕಂದರೆ ಇದೊಂದು ಚರಿತ್ರೆ ಆಗೋಗುತ್ತೆ. ಮತ್ತು ರಿಸರ್ವೇಶನ್ ಅದು ಬೆಂಕಿ ಅಂಟ್ಕೊಳುತ್ತೆ. ಭಾಳ ದೊಡ್ಡ ವಿಚಾರ, ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡ ದೊಡ್ಡ ಹೋರಾಟಗಳಾಗಿರೋದನ್ನ ನಾವು ನೋಡಿದ್ದೀರಿ. ನಮ್ಮ ರಾಜ್ಯ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ದೊಡ್ಡ ದೊಡ್ಡ ಹೋರಾಟಗಳಾಗಿದೆ, ಸಾವು ನೋವುಗಳಾಗಿದೆ. ಅದಾಗೋದು ಬೇಡ. ಪ್ರತಿಯೊಂದು ಹೆಜ್ಜೆನೂ ಕೂಡ ಇರಬೇಕು. ಅದರಿಂದ ಈ ರಿಸರ್ವೇಶನ್ ಇದನ್ನ ನೀವು ಕೂಲಂಕುಷವಾಗಿ ಮಾಡಿ, ಯಾವ ತುಳಿತಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿ ಅನ್ನೋ ಮಾತನ್ನು ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಒಂದು ನಿಮಿಷ ನಾನು ಈಗ ಇದನ್ನ ಓದಿ ಹೇಳಿದ್ರು ಇವರು ಮೊನ್ನೆ ವಿರೋಧ ಪಕ್ಷದ ನಾಯಕರು. ನಾನು ಏನು ಹೇಳಿದ್ದೀನಿ ಅಂತಂದ್ರೆ, ಇಂದಿರಾ ಸಹಾನಿ ಕೇಸ್ನಲ್ಲಿ 1992ನಲ್ಲಿ 9 ಜನಗಳು ಜಡ್ಜು, ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚು, ಅವರು ಒಂದು ಸ್ಟೇಟ್ಮೆಂಟ್ ಒಂದು ತೀರ್ಪು ಕೊಟ್ಟಿದ್ದಾರೆ. ತೀರ್ಪು ಪ್ರಕಾರ 50%ಗಿಂತ ಜಾಸ್ತಿ ಮಾಡಬಾರ್ದು ಮೀಸಲಾತಿ ಅಂತ ಹೇಳಿದ್ದಾರೆ. SC ST ಬಗ್ಗೆ ಮಾತಾಡಿಲ್ಲ ನಾನು, 50% ಮಾತಾಡಿದ್ದಾರೆ. ಅದಕ್ಕೆ ತಿದ್ದುಪಡಿ ತಗೊಬರಿ. ನೋಡಿ, ನಾನು ಓದ್ಬಿಡ್ತೀನಿ ಮಾನ್ಯ ಅಧ್ಯಕ್ಷ, ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಅಂತ ಹೇಳ್ತೀನಿ ಕೇಳ್ರಿ. ನಾನು ಈಗಾಗಲೇ ರೆಕಾರ್ಡ್ ಹೋಗಿಬಿಟ್ಟಿದೆ. ನೀನು ಹೇಳಿ ಓದಿರೋದು ನಿನಗೆ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಜಗಳ ಆಗಿದ್ದಿಲ್ಲಿ. ಹೌದೌದು, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈಗಾಗಲೇ ರೆಕಾರ್ಡಿಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ
ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. ನೋಯಿಂಗ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು. ಯಾರು ಹೇಳಿರೋದು ಇದನ್ನ? ನಾನೇ ಹೇಳಿರೋದು. ನೀವು ಕಾನೂನು ಮಾಡಿದ್ದೀರಿ, ಆರ್ಡಿನೆನ್ಸ್ ಮಾಡಿದ್ದೀರಿ, ನಂತರ ಆಲ್ ಪಾರ್ಟಿ ಮೀಟಿಂಗ್ ಕರೆಯಲಾಗಿತ್ತು. ಆಲ್ ಪಾರ್ಟಿ ಮೀಟಿಂಗ್ನಲ್ಲಿಯೇ ಹೇಳಿದೆ, ನೀವು ಇದನ್ನು ಮಾಡುವಾಗ ಮೂಗಿಗೆ ತುಪ್ಪ ಹಚ್ಚುವುದಕ್ಕೆ ಹೋಗಬೇಡಿ. ಇತ್ತೀಚೆಗೆ ನೀವು ಏನು ಮಾಡುತ್ತಿದ್ದೀರಿ ಎಂದರೆ, ಅಟ್ಲೀಸ್ಟ್ ಮೂಗಿಗೆ ತುಪ್ಪ ಹಚ್ಚಿದರೆ ವಾಸನೆ ಬರುತ್ತದೆ ಅಂತ ಎಂದು ಹಣೆಗೆ ತುಪ್ಪ ಹಚ್ಚಿದ್ದೀರಿ. ನೀವು ಹೇಳಿರೋದು, ನಾನು ಹೇಳಿರೋದು ನಿಮಗೆ. ಹೌದವ್ರು ಹೇಳ್ತಾರೆ. ಹೌದಪ್ಪ, ನಾನೇ ಹೇಳಿರೋದು ನಿಮ್ಗೆ. 50% ಸುಪ್ರೀಂ ಕೋರ್ಟ್ ಡಿಸಿಷನ್ ಹಂಗೆ ಹೇಳ್ತಾ ನೀವು 50% ಜಾಸ್ತಿ ಡಿಸಿಷನ್ ಇದೆ. ಕೇಳ್ರಿ, ನಿಮ್ಗೆ ಅರ್ಥ ಆಗದೆ ಇದ್ರೆ ನಾವು ಏನ್ ಮಾಡೋದು? ಅಲ್ಲ, ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅದು ಗೊತ್ತಿದೆ ಸರ್, ಅದು ಗೊತ್ತಿದೆ. ಮತ್ತೆ ಅದನ್ನೇ ಹೇಳಿದೆ ನಾನು. ಅವತ್ತು ಚರ್ಚೆ ಆಯ್ತು. ನಾವು ಹೇಳಿದ್ರಿ ಎಕನಾಮಿಕಲಿ ಬ್ಯಾಕ್ ಮಾಡಂತ ಮೋದಿ ಅವರು 10% ಜಾಸ್ತಿ ಮಾಡಲು ಸಂವಿಧಾನ ಇಟ್ಬಿಟ್ಟು ಅದಿದೆ ತಂದಿಲ್ಲ ನಾನು. ಅದೆಲ್ಲ ಚರ್ಚೆ ಆದರೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಮಾಡ್ಲಿ, ಇನ್ನೊಂದು ಇದನ್ನೆಲ್ಲ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ 50%ಗಿಂತ ಜಾಸ್ತಿ ಮಾಡಬಾರದು. ಈಗ ಏನಾಗ್ತದೆ, 50ರಿಂದ 56% ಆಗುತ್ತೆ. ಸುಪ್ರೀಂ ಕೋರ್ಟ್ ಡಿಸಿಷನ್ ಹೇಳಿದೆ ನಾನು ಅಷ್ಟೇ, ಈ ತರ ಇದೆ ಡಿಸಿಷನ್, ಈ ತರ ಇದೆ. ಅಧ್ಯಕ್ಷರೇ, ನಾನು ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇನ್ನೊಂದ್ಸಾರಿ ಹೇಳಿರ್ತೀನಿ ನೋಡಿ. 10% ನಾನು ಸುಪ್ರೀಂ ಹೇಳಪ್ಪ, ನಿನ್ಗೆ ಗೊತ್ತಾಗೋದಿಲ್ಲ. ಸೊ 50% ಮುಖ್ಯಮಂತ್ರಿಗಳೇ 10% ಏನು ಆರ್ಥಿಕವಾಗಿ ಕೂತ್ಕೊಳ್ಳಿ, ನಾನು ಅದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಾ ಹೇಳೋದು ಮುಗಿಸಿಲ್ಲ ಮಾನ್ಯ ಅಧ್ಯಕ್ಷರು, ನಾನು ಈಲ್ಡಾಗೂ ಇಲ್ಲ, ಮುಗಿಸೂ ಇಲ್ಲ. ಅದಕ್ಕೋಸ್ಕರ 2019 ಜೂನ್ ತಿಂಗಳಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾಗ, ಪ್ರಿಯಾಂಕ್ ನಿಮಗೆ ಜ್ಞಾಪಕವಿದೆಯೇ, ಜೂನ್ 2019 ಆಗ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಇತ್ತು. ಆಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆಯಾಯಿತು. ಅವರು 2020 ಜುಲೈ ತಿಂಗಳಲ್ಲಿ ಒಂದು ವರದಿ ಕೊಟ್ಟರು. ಅದರಲ್ಲಿ SCಗಳಿಗೆ ಮೀಸಲಾತಿಯನ್ನು 15ರಿಂದ 17ಗೆ ಹೆಚ್ಚು ಮಾಡಬೇಕು, STಗಳಿಗೆ 3ರಿಂದ 7%ಗೆ ಹೆಚ್ಚು ಮಾಡಬೇಕಾದ ಶಿಫಾರಸು ಮಾಡಿದ್ದಾರೆ. ಎರಡನ್ನೂ ಸೇರಿಸಿದರೆ STಗಳಿಗೆ 4%, SCಗಳಿಗೆ 2%, STಗಳಿಗೆ 4%, SCಗಳಿಗೆ 2%, ಒಟ್ಟು 6% ಹೆಚ್ಚಾಯಿತು. ಸೊ 56% ಆಯಿತು. ಇಂದಿರಾ ಸಹಾನಿ ಕೇಸ್ನಲ್ಲಿ ಏನು ಸೀಲಿಂಗ್ ಇದೆ ಅದು ವೈಲೇಷನ್ ಆಗುತ್ತದೆ. ಇಂದಿರಾ ಸಹಾನಿ ಕೇಸ್ನಲ್ಲಿ ರಿಸರ್ವೇಷನ್ ಶಲ್ ನಾಟ್ ಎಕ್ಸಿಡ್ 50% ಏನಿದೆ, 56% ಅಂದರೆ 50%ಗಿಂತ ಹೆಚ್ಚಾಗುತ್ತದೆ. ಅದು ಆಗಲೇಬೇಕು, ಅದು ಆಗಲೇಬೇಕು, ಅದು ಆಗಲೇಬೇಕು. SCಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ 17% ಆಗಲೇಬೇಕು. STಗಳಿಗೆ 3ರಿಂದ 7% ಆಗಲೇಬೇಕು. ಅದನ್ನು ವರದಿ ಕೊಟ್ಟ ತಕ್ಷಣ ಮಾಡಲಿಲ್ಲ, 2 ವರ್ಷ 3 ತಿಂಗಳಾದ ಮೇಲೆ ಮಾಡಿದ್ದು. ಅದು ಏನು ಅಸೆಂಬ್ಲಿ ಪ್ರಾರಂಭವಾಗದಲ್ಲೆಲ್ಲ ನಿಮ್ಮ MLAಗಳು ಪ್ರತಿಭಟನೆ ಮಾಡುವುದು, ಬಾವಿಗಿಳಿದು ಒತ್ತಾಯಿಸುವುದು, ಇವೆಲ್ಲ ಮಾಡುತ್ತಿದ್ದರು. ಇದು ಒಂದು. ಎರಡನೇದಾಗಿ ಪರಿಶಿಷ್ಟ ವರ್ಗದ ಬೇಡ ಸಮುದಾಯ, ವಾಲ್ಮೀಕಿ ಸಮುದಾಯ, ಸ್ವಾಮೀಜಿಯವರು 257 ದಿನಗಳಿಂದ ಧರಣಿ ಮಾಡಿದ್ದರು.
ವರದಿ ಕೊಟ್ಟ ಮೇಲೆ 2 ವರ್ಷ 3 ತಿಂಗಳು ಏಕೆ ವಿಳಂಬ ಮಾಡಿದಿರಿ? ನಾನೇ ಮಾತಾಡಿರೋದು ಇಲ್ಲ ಅಸೆಂಬ್ಲಿನಲ್ಲಿ, ಮಾಡಲೇಬೇಕು ಅಂತ ಹೇಳಿರೋದು. ಇವರು ನಾನು ತಪ್ಪು ಹೇಳಿದೆ ಅಂತಂದ್ರೆ ಅಧ್ಯಕ್ಷರ ಮಾನ್ಯ ಮುಖ್ಯಮಂತ್ರಿಗಳು ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ತೀರ್ಪು ಹೆಂಗ್ ಹೇಳ್ತಾರೆ, ಆರ್ಥಿಕವಾಗಿ ಹಿಂದುಳಿದಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕೊಟ್ಟರೆ ಇಲ್ಲಿ ನಾ ಪ್ಲೇ ಮಾಡ್ತೇನೆ. ಕೊಡಿ. ಒಳ ಮೀಸಲಾತಿ ಹೆಸರಲ್ಲಿ ಬಕ್ರಾ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ ಹೇಳಿ ಸಿದ್ದರಾಮಯ್ಯನವರು ಮಾಡಿದ್ದಂತ ಪ್ಲೇ ಮಾಡ್ತೇನೆ. ಒಂದು ಸಿಂಪಲ್ ಪ್ರಶ್ನೆ ಇರೋದು, ಇವರು ಒಳ ಮೀಸಲಾತಿ ಕಾಯ್ದೆ ಅಥವಾ ಕಾನೂನು ತರಬೇಕಾದಾಗ